ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ತೇಜಸ್ವಿನಿ. ವಿಲೇಜ್ ಲೈಫ್ ವಿತ್ ತೇಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಂದರೆ ಬಿದರಿನ ಪುಟ್ಟ ಮೊರ ಅದನ್ನು ಯಾವ ರೀತಿ ಮನೆಯಲ್ಲಿ ಮೇಂಟೈನ್ ಮಾಡಬೇಕು, ಅದನ್ನು ಯಾವ ರೀತಿ ಮೆಂತ್ಯ ಕಾಗದಿಂದ ತಾರಿಸ್ತಾರೆ ಅಂತ ವಿಡಿಯೋ ಮಾಡಿದ್ದೀನಿ. ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೆಂತ್ಯ ಕಾಗದ ಆಡಿಸಲು ಏನೆಲ್ಲ ಬೇಕು ಸಾಮಗ್ರಿಗಳು. ಮೆಂತ್ಯ ಕಾಗದ ಆಡಿಸಲು ಬೇಕಾಗಿರೋ ಸಾಮಗ್ರಿಗಳು: ನ್ಯೂಸ್ ಪೇಪರ್ ಅಥವಾ ನಿಮ್ಮ ಹತ್ರ ಇರೋ ಯಾವ್ದಾದ್ರು ಬುಕ್ಸ್, ಪೇಪರ್ ಮತ್ತು ಮೆಂತ್ಯ, ಸ್ವಲ್ಪ ಅಕ್ಕಿ ಹಾಕಿ ಒಂದು 8 ಗಂಟೆ ಕಾಲ ನೀರಲ್ಲಿ ನೆನೆಸಿ ಆಮೇಲೆ ಮಿಕ್ಸಿಲಿ ನುಣ್ಣಗೆ ರುಬ್ಕೊಂಡು ಅದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕಲಸಿ ಇಟ್ಕೋಬೇಕು. ಮಿಶ್ರಣ ಈ ರೀತಿ ಕಾಣುತ್ತೆ ನೋಡಿ. ನೀಟಾಗಿ ರುಬ್ಕೊಂಡ್ಮೇಲೆ ನುಣ್ಣಗೆ ರುಬ್ಕೊಂಡಿರಬೇಕು. ತರ್ತರಿಯಾಗಿ ಸಿಗಬಾರ್ದು. ಆ ನುಣ್ಣಗೆ ರುಬ್ಬಿದ್ರೆ ಮಾತ್ರ ತಾರಿಸಿದ್ರೆ ಚೆನ್ನಾಗಿ ಕಾಣುತ್ತೆ. ಯಾವ ರೀತಿ ತಾರಿಸ್ತಾರೆ ಅಂತ ಒಂದು ವಿಡಿಯೋ ಇದೆ, ಅದರಲ್ಲಿ ಸ್ವಲ್ಪ ಅಕ್ಕಿಗಳ ಕಲರವ ಇದೆ, ಅದಕ್ಕೆ ಅದನ್ನು ವಾಯ್ಸ್ ಓವರ್ ಕೊಡ್ತಿಲ್ಲ, ನೋಡಿ ಚೆನ್ನಾಗಿದೆ. ಈ ರೀತಿ ಪುಟ್ಟ ಮೊರ ಅಥವಾ ಯಾವ್ದಾರು ಚಿಪ್ಲಿ ಯಾವುದಿರುತ್ತೆ ಅದನ್ನು ನೀಟಾಗಿ ಸ್ವಲ್ಪ ನೀರು ಹಾಕೊಂಡು ಒಂದು ಕಡೆಯಿಂದ ನೀಟಾಗಿ ಬಳ್ದು ಅದನ್ನು ತಾರಿಸ್ಕೊಂಡು ಬರಬೇಕು. ನೋಡಿ ನಮ್ಮಮ್ಮ ಯಾವ ಥರ ನೀಟಾಗಿ ತಾರಿಸ್ತಾ ಇದ್ದಾರೆ. ಅದನ್ನು ನೀಟಾಗಿ ಎಲ್ಲ ಕಡೆನೂ ಬಳ್ದು ಮೂಲೆ ಎಲ್ಲ ಸ್ವಲ್ಪ ಕಿತ್ತಾಗಿದ್ರೆ ಅಥವಾ ಅಲ್ಲಿ ಡ್ಯಾಮೇಜ್ ಆಗಿರೋದಕ್ಕೂ ಸ್ವಲ್ಪ ಪೇಪರ್ ಹಾಕಿ ಅಥವಾ ಮಂದವಾಗಿ ಅದಕ್ಕೆ ಹಾಕಿ ತಾರಿಸಿ ನೀಟಾಗಿ ಅದನ್ನು ಬಿಸಿಲಲ್ಲಿ ಒಣಗಿಸ್ಬೇಕು. ಬಿಸಿಲಲ್ಲಿ ಒಣಗಿಸಿದ ನಂತರ ನೆಕ್ಸ್ಟ್ ಯಾವ ರೀತಿ ಕಾಣುತ್ತೆ ಅದನ್ನು ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ. ಇದು ನೋಡಿ, ಎಲ್ಲ ಕಡೆ ಹಿಂದ್ಗಡೆ ಮತ್ತು ಮುಂದೆಗಡೆ ಎಲ್ಲ ಕಡೆ ನೀಟಾಗಿ ಮೆಂತ್ಯಕಾಯಿನ ನೀಟಾಗಿ ತಾರಿಸ್ಬೇಕು. ಅದನ್ನ ಬಳಿತಾರೆ ಅಂತಾರೆ ಒಬ್ಬರು, ನಾವು ತಾರಿಸ್ತೀವಿ ಅಂತೀವಿ. ನಿಮ್ಮ ಕಡೆ ಯಾವ ರೀತಿ ಅಂತಾರೆ ಅದನ್ನ ಕಮೆಂಟ್ ಮಾಡಿ. ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ಒಂದು ಕಡೆಯಿಂದ ನೀಟಾಗಿ ಯಾವ ಮೂಲೆ ಮುರಿದು ನೀಟಾಗಿ ತಾರಿಸ್ತಾ ಇದ್ದಾರೆ. ಇವಾಗ ತಾರಿಸ್ತಾ ಇರೋದು ಮೊರ. ನೀವೆಲ್ಲ ನೋಡಿರ್ತೀರ, ಗೊತ್ತಿರುತ್ತೆ ಮೊರನ. ಅದನ್ನು ನಾವು ಅಂಗಡಿಯಿಂದ ತಂದಮೇಲೆ ಅದೊಂಥರ ಕಿಂಡಿ ಎಲ್ಲ ಕಾಣುತ್ತೆ. ಅದನ್ನು ಕಾಣಬಾರ್ದು, ನೀಟಾಗಿ ಇರಬೇಕು ಅಂತಂದರೆ ವರ್ಷಕ್ಕೊಮ್ಮೆ ಅಥವಾ ಹಬ್ಬ ಹರಿದಿನಗಳ ನಂತರ ಟೈಮಲ್ಲಿ ಇದನ್ನು ಮೆಂತ್ಯ ಕಾಗದ ಆಡಿಸಿ ಥರ ತಾರಿಸಿ ಇದನ್ನು ಬಿಸಿಲಲ್ಲಿ ಒಣಗಿಸಿ ಎತ್ತಿಟ್ಕೋಬೇಕು. ಧೂಳಾಗಿದ್ರೆ ತೊಳೆಯೋದು ಆ ಥರ ಎಲ್ಲ ಮಾಡೋಂಗಿಲ್ಲ. ಈ ಥರ ತಾರಿಸಿ ಇಟ್ಕೊಂಡ್ರೆ ಅದು ಹೊಸ್ದಾಗಿರುತ್ತೆ ಮತ್ತು ತುಂಬ ದಿನ ಬಾಳಿಕೆನೂ ಬರುತ್ತೆ. ಇವಾಗ ನಮ್ಮಮ್ಮ ತಾರಿಸ್ತಾ ಇರೋದು ಚಿಬ್ಲು ಅಂದರೆ ಇದರ ತರಕಾರಿ ಮತ್ತು ದವಸ ಧಾನ್ಯಗಳು ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಅಂತ ಹಾಕೊಳ್ಳೋ ಇದನ್ನು ಚಿಬ್ಲು ಅಂತೆ. ನೋಡಿ, ಇದನ್ನು ತಾರಿಸ್ತಾ ಇದ್ದಾರೆ ಇವಾಗ. ಇದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಮೆಂತ್ಯ ಕಾಗದ ಹಾಕಿ ಅದನ್ನು ನೀಟಾಗಿ ಬಳಿತಾ ಇದ್ದಾರೆ. ನೋಡಿ, ಯಾವ ಕಡೆ ಎಲ್ಲ ತೆಳುವಾಗಿದೆ, ಸ್ವಲ್ಪ ಇದಾಗಿದ್ರೆ ಅದಕ್ಕೆ ಜಾಸ್ತಿ ಮೆಂತ್ಯ ಕಾಗದದಿಂದ ಆಡಿಸಿರೋ ಹಿಟ್ಟನ್ನು ಜಾಸ್ತಿ ತಗೊಂಡು ಅದಕ್ಕೆ ನೀಟಾಗಿ ಬೆಳಿತಾರೆ. ಇದನ್ನು ನೀಟಾಗಿ ತಾರಿಸಿ ಬಿಸಿಲಲ್ಲಿ ಒಣಗಿಸ್ತಾರೆ. ಈ ಬಿದಿರಿನ ಬಗ್ಗೆ ಹೇಳ್ಬೇಕಾದ್ರೆ, ಬಿದಿರಿಂದ ಹಲವಾರು ಔಷಧಿ ಗುಣಗಳನ್ನು ಹೊಂದಿದೆ. ಇದು ಕಾಡಿನ ಬೆಳೆಯಾಗಿದೆ. ಇದರಲ್ಲಿ ಔಷಧಿ ಗಳಿಂದ ಕೂಡಿದೆ. ಬಿದಿರು ಒಂದು ಸಸ್ಯವಾಗಿ ಬಿದಿರಿನಲ್ಲಿ ಹಲವಾರು ಕರಕುಶಲ ಪುಟ್ಟ ಮೊರ, ಚಿಬ್ಬಲು, ಬೀಸಣಿಗೆ, ಮೊರೆ, ಕೊಂಗ ಇನ್ನು ಮುಂತಾದವುಗಳನ್ನು ಬಿದಿರಿಂದ ಹೆಣೆದು ಅಥವಾ ನೇಯ್ದು ಜೀವನ ಸಾಗಿಸುತ್ತಾರೆ. ಇನ್ನು ಹಲವು ಜನರ ಇದು ಕುಲಕಸುಬಾಗಿ ಮಾಡುತ್ತಾರೆ. ನಾವು ಪುಟ್ಟ ಮೊರೆಯನ್ನು ಮನೆಗೆ ತಂದು ಅದನ್ನು ಯಾವ ರೀತಿ ಉಪಯೋಗ ಮಾಡಿಕೊಳ್ಳುತ್ತೀವಿ. ಮೊದಲು ಅದಕ್ಕೆ ದವಸ ಧಾನ್ಯಗಳು ತುಂಬ ಶೇಖರಣೆ ಮಾಡಲು ಮತ್ತು ತರಕಾರಿಯನ್ನು ಇಟ್ಟುಕೊಳ್ಳಲು, ಅದು ತುಂಬ ದಿನ ಬಾಳಿಕೆ ಬರಬೇಕೆಂದರೆ ಈ ಥರ ಮೆಂತ್ಯ ಕಾಗದ ಆಡಿಸಿದ ಹಿಟ್ಟನ್ನು ನೀಟಾಗಿ ತಾರಿಸಿ ಅಥವಾ ಬಳಿದು ಮನೆಯಲ್ಲಿ ಶೇಖರಿಸಿ ಇಟ್ಟಿರ್ತಾರೆ. ಅದನ್ನು ಬಿಸಿಲಲ್ಲಿ ಒಣಗಿಸಿ ನಂತರ ಅದನ್ನು ಎತ್ತಿಡುತ್ತಾರೆ. ಆವಾಗ ಅದನ್ನು ಉಪಯೋಗಿಸಿದ್ರೆ ತುಂಬ ದಿನ ಚೆನ್ನಾಗಿ ಕಾಣುತ್ತೆ ಮತ್ತು ತುಂಬ ದಿನ ಬಾಳಿಕೆ ಬರುತ್ತೆ. ಈ ಚಿಬ್ಬಲನ್ನ ಈಗ ಹಿಂದಗಡೆ ಎಲ್ಲ ನೀಟಾಗಿ ತಾರಿಸಿ ಎಲ್ಲ ಕಡೆನೂ ತೆಳುವಾಗಿ ಮತ್ತು ಮೆದುವಾಗಬಾರ್ದು ಅಂತ ಎಲ್ಲ ಕಡೆನೂ ಒಂದೇ ಥರ ತಾರಿಸ್ತಾ ಇದ್ದಾರೆ ನಮ್ಮಮ್ಮ. ಯಾವ ರೀತಿ ತಾರಿಸಿದ್ರೆ ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಅವರು ತಾರಿಸ್ತಿದ್ರೆ ಹಂಗೆ ನಾನು ಈ ಕಡೆ ಅದನ್ನು ವಿಡಿಯೋ ಮಾಡಿ, ಅಂದರೆ ಗೊತ್ತಿರುತ್ತೆ, ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಹಳ್ಳಿ ಕಡೆ ಇರೋರು ಗೊತ್ತಿರುತ್ತೆ. ಆಮೇಲೆ ಒಬ್ಬೊಬ್ಬರು ಇದಕ್ಕೆ ಕಮೆಂಟ್ ಮಾಡಿ, ಓ ಇದೆಲ್ಲ ಒಂದು ವಿಡಿಯೋ ಅಂತ ಕಮೆಂಟ್ ಮಾಡಿ ಬೇಡಿ. ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲೆಲ್ಲ ಅಂದರೆ ಹಿಂದಿನ ಕಾಲದೆಲ್ಲ ಜಾಸ್ತಿ ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಿದ್ರು. ಇವಾಗೆಲ್ಲ ಪ್ಲ್ಯಾಸ್ಟಿಕ್ ಬುಟ್ಟಿ ಮತ್ತು ಹೊಸ ಥರ ಪ್ಲ್ಯಾಸ್ಟಿಕ್ ಹೆಚ್ಚು ಬಳಸ್ತಾರೆ. ಆದರೆ ಈ ಥರ ಬಿದಿರಿಂದ ಮಾಡಿರೋದನ್ನ ಬಳಸಿದ್ರೆ ನಮಗೂ ಆರೋಗ್ಯಕರವಾಗಿರುತ್ತೆ ಮತ್ತು ರೈತರಿಗೂ ಸಹಾಯ ಮಾಡ್ದಂಗೆ ಐತೆ. ಆದಷ್ಟು ಈ ಥರದ್ದು ನೀವು ಎಲ್ಲರೂ ಹೋದ್ರೆ ಮನೇಲಿ ತಂದಿಟ್ಟು ಬಳಸಿ, ಅಂದರೆ ನಿಮಗೂ ತುಂಬ ದಿನ ಬಾಳಿಕೆ ಬರುತ್ತೆ. ಇವಾಗ ಪ್ಲ್ಯಾಸ್ಟಿಕ್ದಾರು ಬಳಸಿದ್ರೆ ನಿಮಗೂ ಸ್ವಲ್ಪ ದಿನ ಆದರೆ ಏನಾದರೂ ಮೇಲ್ಗಡೆ ಇಟ್ಟರೆ ಒಡೆದೋಗುತ್ತೆ, ಮಾಡುತ್ತೆ. ಈ ಥರ ತುಂಬ ದಿನ ಬಾಳಿಕೆನೂ ಬರುತ್ತೆ. ಮತ್ತು ನೋಡಿ, ಈ ಥರ ಆದರೆ ಸ್ವಲ್ಪ ಕೊಳೆ ಧೂಳಾದರೆ ಮತ್ತೆ ಮೆಂತ್ಯ ಕಾಗದಿಟ್ಟ ತಾರಿಸಿ ಇಟ್ಕೋಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಏನು ಅನಿಸಿಕೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇವಾಗ ನೀವು ನೋಡ್ತಿರೋದು ಪುಟ್ಟ ತಾರಿಸಿದ್ರೆ ಇದು ಚಿಕ್ಕ ಪುಟ್ಟ. ಇದನ್ನು ಆವಾಗೆಲ್ಲ ಸಿಟ್ಟು ತುಂಬ್ಕೊತಾ ಇದ್ರಂತೆ. ರಾಗಿ ಸಿಟ್ಟು ಮತ್ತು ಜೋಳದ ಹಿಟ್ಟೆಲ್ಲ ಬೀಸಿ ತುಂಬ್ಕೊತಾ ಇದ್ರಂತೆ. ಇವಾಗ ಅದನ್ನು ಏನು ಬಳಸಲ್ಲ. ಯಾವ್ದಾದ್ರು ಜೋಳ ಏನಾದ್ರು ಬೆಳೆಗಳು ಬೆಳೆದ್ರೆ ಅದಕ್ಕೆ ತುಂಬಿಟ್ಕೋತೀವಿ.
ಒಂದೊಂದು ಬಳಸ್ತೀವಿ, ಒಂದೊಂದು ಎಲೆ ಎತ್ತಿ ಚೀಲದಲ್ಲಿ ಕಟ್ಟಿದೆ. ಈ ಪುಟ್ಟ ಮೊರ ಎಲ್ಲ ಬಳಸ್ತೀವಿ. ಚಿಬ್ಳು ತರಕಾರಿ, ಈರುಳ್ಳಿ ಅದೆಲ್ಲ ಹಾಕೊಳ್ಳೋಕೆ ಬಳಸ್ತೀವಿ. ನಿಮ್ಮ ಮನೇಲಿ ಇದನ್ನು ಇದ್ದರೆ ಯಾವ ರೀತಿ ಬಳಸ್ತಿದ್ರಿ ಅಂತ ಕಮೆಂಟ್ ಮಾಡಿ. ನೋಡಿ ಇದನ್ನು ಯಾವ ರೀತಿ ತಾರಿಸ್ತಿದ್ದಾರೆ. ಅದು ನೀವು ನೋಡ್ತಿರ್ಬೋದು ಬಿದ್ರದ್ದು ಯಾವ ಥರ ನೀತಿರೋದು, ಅದು ಸ್ವಲ್ಪ ಕಾಣುತ್ತೆ ಇರುತ್ತೆ. ಹಳೇದಾಗಿದ್ದರೆ ಅಷ್ಟೊಂದು ಎಲ್ಲ ಸೌದೋಗಿರುತ್ತೆ. ಮೆಂತ್ಯಕಾಗದ ಹಿಟ್ಟಿಂದ ತುಂಬ ಕಾಣ್ತಾ ಇರಲ್ಲ. ಇದರಿಂದ ಹೊಸ್ದಾಗಿರೋ ಸ್ವಲ್ಪ ಇವಾಗ ಒಂದು 2 ಸತಿ ಆರಿಸಿರೋದ್ರಿಂದ ಆ ಬುಟ್ಟಿದು ಬಿದಿರು ನೀದಿರೋದೆಲ್ಲ ಕಾಣುತ್ತೆ ನೋಡಿ. ಇದು ಚಿಕ್ಕ ಪುಟ್ಟ ಇವಾಗ ಆರಿಸ್ತಾ ಇದ್ದಾರೆ, ನೀವು ನೋಡ್ತಿರ್ಬೋದು. ಇನ್ನೂ ಸುಮಾರಿದೆ ಸಣ್ಣ ಪುಟ್ಟೆ, ಮತ್ತು 2-3 ಮೊರೆ, ಮತ್ತು ಕೊಂಗ ಇದೆಲ್ಲ ಇದೆ. ಕೊಂಗ ಎಲ್ಲ ನಿಮಗೆ ಗೊತ್ತಿರುತ್ತೆ. ಇದು ಸುಗ್ಗಿ ಕಾಲದಲ್ಲಿ ಭತ್ತ, ರಾಗಿ, ಜೋಳ ಇದನ್ನೆಲ್ಲ ಗಾಳೀಲಿ ತೂರಕ್ಕೆ ಕೊಂಗ ಬಳಸ್ತಾರೆ. ಈ ಮೊರ ಮಾಮೂಲಿ ಎಲ್ಲ ಗೊತ್ತು. ಇವಾಗಂತೂ ಎಲ್ಲ ಪ್ಲಾಸ್ಟಿಕ್ ಮೊರ ಬಳಸ್ತಾರೆ. ಇದನ್ನು ಬಳಸೋದೇ ಅಪರೂಪ ಆಗ್ಬಿಟ್ಟಿದೆ. ನಮ್ಮ ಮನೇಲಿ ಒಂದು 4-5 ಮೊರಗಳಿವೆ. ಒಬ್ಬೊಬ್ರ ಮನೇಲಿ ಒಂದು ಮೊರೆನೂ ಇಲ್ಲ. ಇವಾಗ ಅಂತೂ ಎಲ್ಲ ಪ್ಲಾಸ್ಟಿಕ್ ಮೊರೆನೇ ಜಾಸ್ತಿ ಬಳಸೋದು. ಆದಷ್ಟು ರೈತರಿಗೆ ಸಪೋರ್ಟ್ ಮಾಡಿ. ಈ ಬುಟ್ಟಿ ನೇಯೋದ್ರಿಂದ ನೀವೆಲ್ಲರೂ ನೋಡ್ರೆ ಇದನ್ನು ತಗೊಳ್ಳಿ, ನಿಮಗೂ ಬಳಸಿ. ನಿಮ್ಮ ಮನೇಲೂ ರೈತರಿಗೆ ಸಪೋರ್ಟ್ ಮಾಡಿ. ಹಾಗೂ ಈ ಥರ ತಗೊಳ್ಳೋದ್ರಿಂದ ತುಂಬ ಬಾಳಿಕೆನೂ ಬರುತ್ತೆ, ನಿಮಗೂ ಆರೋಗ್ಯನೂ ಚೆನ್ನಾಗಿರುತ್ತೆ. ಇದೆಲ್ಲ ಬಳಸೋದ್ರಿಂದ ಒಂಥರ ಚೆನ್ನಾಗಿರುತ್ತೆ ನೋಡಿ. ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದರೆ ಒಂದೊಂದು ಕಡೆ ಒಂದೊಂದು ಹೆಸರಿಂದ ಕರೀತಾರೆ. ನಮ್ಮ ಕಡೆ ಇದನ್ನು ಪುಟ್ಟ ಅಂತ ಕರಿತೀವಿ, ನಿಮ್ಮ ಕಡೆ ಇದನ್ನು ಬುಟ್ಟಿ ಅಂತ ಅನ್ಬೋದು. ಒಂದೊಂದು ಕಡೆ ಒಂದೊಂದು ರೀತಿ ಕರೀತಾರೆ. ನಿಮ್ಮ ಕಡೆ ಯಾವ ರೀತಿ ಅಂತ ಅಂತಾರೆ ಅಂತ ಕಮೆಂಟ್ ಮಾಡಿ. ಆಮೇಲೆ ನಾನು ಹೇಳಿದ್ದು ತಪ್ಪು ಅಂದ್ಬೇಡಿ. ನಮ್ಮ ಕಡೆ ಯಾವ ರೀತಿ ಕರೀತಾರೆ, ಯಾವ ರೀತಿ ಅದನ್ನು ಬಳಸ್ತಾರೆ ಅಂತ ನಾನು ಹೇಳಿದ್ದೀನಿ ಅಷ್ಟೇ. ನಮ್ಮ ಕಡೆ ಇದನ್ನು ಸಣ್ಣ ಪುಟ್ಟ ಅಥವಾ ಚಿಕ್ಕ ಪುಟ್ಟ ಅಂತಾರೆ. ದೊಡ್ಡದಾರೆ ಎಡ್ಗೆ ಅಂತಾರೆ. ಎಡ್ಗೆನೂ ಸುಮಾರು ಹಬ್ಬಗಳ ಟೈಮಲ್ಲಿ, ಮುತ್ತೂರು ಹಬ್ಬ ಮತ್ತು ಸುಮಾರು ಮಂದಿವ್ರ ಹಬ್ಬಗಳಲ್ಲಿ ಅದನ್ನು ಎಡ್ಗೆನ ತಾರಿಸಿ ಅದಕ್ಕೆ ದೇವ್ರದ್ದು ಪೂಜೆ ಸಾಮಾನೆಲ್ಲ ಇಟ್ಟು ಅದಕ್ಕೆ ಪೂಜೆ ಮಾಡಿ ತಲೆ ಮೇಲೆ ಎತ್ಕೊಂಡು ಎಡ್ಗೆನ ತಗೊಳ್ತಾರೆ. ಆ ರೀತಿ ಬಳಸ್ತಾರೆ ಸಂಪ್ರದಾಯ. ನಮ್ಮೂರ ಕಡೆಗಳಲ್ಲಿದೆ. ನಿಮ್ಮೂರ ಕಡೆಗಳಲ್ಲಿದ್ದರೆ ಕಮೆಂಟ್ ಮಾಡಿ. ಇವಾಗ ಎಲ್ಲವನ್ನು ತಾರಿಸಿ ನಮ್ಮಮ್ಮ ತಾರಿಸಿ ಮತ್ತು ನೀಟಾಗಿ ಬಳ್ದಿ ಅದನ್ನೆಲ್ಲ ಬಿಸಿಲಲ್ಲಿ ಇಟ್ಟಿದ್ದಾರೆ ಒಣಗಲಿ ಅಂತ. ಬಿಸಿಲಲ್ಲೆಲ್ಲ ನೀಟಾಗಿ ಒಣಗಿದ್ಮೇಲೆ ಅದನ್ನೆಲ್ಲ ಒಂದು ಕಡೆ ಎತ್ತಿಟ್ಟು ನಮ್ಗೆ ಯಾವ್ದು ಬೇಕು ಅಂತ ಮನೆಗೆ ಬಳಸೋದನ್ನ ಎತ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ಮೇಲ್ಗಡೆ ಎತ್ತಿಡಬೇಕು. ಮತ್ತು ತ್ಯಾವಾಗಿರೋದೆಲ್ಲ ಮತ್ತೆ ಬಿಸಿಲಿಗೆ ಇಟ್ಟು, ಅಂದರೆ ತ್ಯಾವ ಇರಬಾರ್ದು, ಅದೆಲ್ಲ ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೆ ನೀಟಾಗಿ ಬಿಸಿಲಲ್ಲೆಲ್ಲ ಒಣಗಿಸ್ಬೇಕು. ಒಣಗಿದಾದ ನಂತರ ಈ ಥರ ಕಾಣುತ್ತೆ ನೋಡ್ಬೋದು ನೀವೆಲ್ಲ. ಕೊಂಗ ಚಿಕ್ಕ ಚಿಕ್ಕದು 4-5 ಪುಟ್ಟ, ಅದೆಲ್ಲ ಚಿಕ್ಕದು ಒಂದು ಸ್ವಲ್ಪ ಮೆಂತ್ಯ ಕಾಗದ ಮಿಕ್ಕಿದ್ರೆ ಅದನ್ನು ನಾವೇ ಪೇಪರಿಂದ ಮಾಡ್ಕೋಬೋದು. ಕೊಂಗಗಳು, ಚಿಬ್ಲು, ದೊಡ್ಡ ದೊಡ್ಡದು ಎಡ್ಗೆ, ಇದು ನಾವು ನೋಡ್ತಾ ಇರೋದು ಪೇಪರಲ್ಲಿ ಮಾಡಿರೋ ಮಿಕ್ಕಿದ್ದು ಮೆಂತ್ಯ ಕಾಗದಿಂದ ಅದನ್ನು ನಾನೇ ಮಾಡಿರೋದು. ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತು ನಮ್ಮ ಚಾಮರಾಜನಗರದ ಕಡೆ ಮಂಟೇಸ್ವಾಮಿ ಮತ್ತು ಸಿದ್ದಪ್ಪಾಜಿ ಕಂಡೆನ ಮನೆ ಕರೆಸಿದಾಗ ಹೊಸ್ತು ಪುಟ್ಟೆಗೆ ತಂದು ಅದಕ್ಕೆ ಅಕ್ಕಿ ತುಂಬಿ ಈ ಥರ ಕಂಡೆ ಇಟ್ಟು ಪೂಜೆ ಮಾಡೋಕ್ಕೆ ಬಳಸ್ತಾರೆ. ನಿಮ್ಮ ಕಡೆ ಈ ರೀತಿ ಬಳಸ್ತಾರೆ ಅಥವಾ ನಮ್ಮ ಕಡೆ ಇದೊಂದು ಸಂಪ್ರದಾಯ ಮತ್ತು ದೇವ್ರನ್ನ ಯಾವ ಥರ ಇದರೊಳಗೆ ಇಟ್ಟು ಪೂಜೆ ಮಾಡ್ತಾರೆ ಅಂತ ನಾವು ವೀಡಿಯೋ ಹಾಕಿದ್ದೀನಿ ನೋಡಿ. ಹಾಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ವೀಡಿಯೋ ಯಾವ ರೀತಿ ಅನಿಸ್ತು ಅಂತ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.